ಹಾಯ್ ಹಲೋ ಎಲ್ಲರಿಗೂ. ಇವತ್ತು ನಾನು 777 ಚಾರ್ಲಿ ಈ ಒಂದು ಮೂವಿಯ ರಿವ್ಯೂವನ್ನು ಹೇಳಲು ಹೊರಟಿದ್ದೇನೆ. ಯೂನಿವರ್ಸಲ್ ಕಂಟೆಂಟ್ಗಳು ಮಾಸ್ ಸಿನಿಮಾ, ಫ್ಯಾಂಟಸಿ ಸಿನಿಮಾಗಳಲ್ಲಿ ಮಾತ್ರ ಇಲ್ಲದೆ ಒಂದು ಎಮೋಷನಲ್ ಸಿನಿಮಾದಲ್ಲಿ ಕೂಡ ಯೂನಿವರ್ಸಲ್ ಕಂಟೆಂಟ್ಗಳು ಇರುತ್ತದೆ ಎಂಬುದನ್ನು ಈ ಒಂದು ಮೂವಿ ಪ್ರೂವ್ ಮಾಡಿದೆ. ಸೊ ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು, ಧರ್ಮ ಎಂಬುವನು ಅವನ ಪಾಡಿಗೆ ಮನೆಯಿಂದ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿಕೊಂಡು ಇಡ್ಲಿ ತಿನ್ಕೊಂಡು ಬಿಯರ್ ಕುಟ್ಕೊಂಡು ಸಿಗರೇಟ್ ಸೇದ್ಕೊಂಡು ಫೈಟ್ ಮಾಡ್ಕೊಂಡಿರ್ತಾನೆ. ಇಂತಹವನ ಲೈಫಲ್ಲಿ ಅಚಾನಕವಾಗಿ ಒಂದು ನಾಯಿ ಬರುತ್ತೆ. ಸೊ ಅದಾದಮೇಲೆ ಅವನ ಲೈಫಲ್ಲಿ ಹೇಗೆಲ್ಲ ಚೇಂಜ್ ಆಗುತ್ತೆ ಎಂಬುದೇ ಈ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಇಡೀ ಹೋಲ್ ಸಿನಿಮಾ. ಬಿಕಾಸ್ ಈ ಸಿನಿಮಾದಲ್ಲಿ ನನಗೆ ಎಲ್ಲಿ ಕೂಡ ಬೋರ್ ಅಂತ ಅನಿಸ್ಲಿಲ್ಲ. ಯಾವ ಸಾಂಗ್ ಕೂಡ ನನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಸೊ ಟೋಟಲ್ ಇಡೀ ಸಿನಿಮಾ ವರ್ತ್ ಆ್ಯಂಡ್ ವಾಚಿಂಗ್ ಅಂತ ಹೇಳ್ಬೋದು. ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ, ಒಂದು ನಾಯಿ ಹತ್ರ ಈ ರೇಂಜಿಗೆ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಲ್ಲ, ಲಿಟ್ರಲಿ ಆ್ಯಡ್ಸ್ ಅಪ್ ಟು ದ ಇಡೀ ಸಿನಿಮಾ ಟೀಮ್ಗೆ. ಬಿಕಾಸ್ ನಾರ್ಮಲ್ ಕಾಮಿಡಿ ಸೀನ್ಸ್ ನಮಗೆ ನಗು ತರಿಸ್ಬೋದು, ಅದೇ ಎಮೋಷ್ನಲ್ ಸೀನ್ಸ್ಗೆ ಹೋದರೆ ಕಣ್ಣಲ್ಲಿ ನೀರು ತರಿಸಿದೆ. ಸೊ ನೆಕ್ಸ್ಟು ನೋಡೋದಾದರೆ ರಕ್ಷಿತ್ ಶೆಟ್ಟಿ ಆ್ಯಕ್ಟಿಂಗ್ ಇಸ್ ವೆರಿ ಗುಡ್ ಇನ್ ದಿಸ್ ಮೂವಿ. ಸೊ ಈ ಮೂವಿಯ ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ಸ್ ಬಗ್ಗೆ ಹೇಳೋದಾದರೆ, ಇದೆರಡು ಕೂಡ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಒಂದು ನಾಯಿ ಬೊಗಳೋದರ ಹಿಂದೆ ಸುಮಾರು ಎಮೋಷನ್ಸ್ ಇರುತ್ತದೆ ಅನ್ನೋದನ್ನ ಈ ಒಂದು ಮೂವಿ ತಿಳಿಸಿಕೊಟ್ಟಿದೆ. ಸೊ ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಈ ಸಿನಿಮಾದ ಮೇಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಬಿಕಾಸ್ ಆ ಸಿಚುವೇಶನ್ಗೆ ತಕ್ಕ ಹಾಗೆ ಒಂದು ಫ್ರೇಮ್ನ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸ್ಪೆಷಲಿ ಸೆಕೆಂಡ್ ಹಾಫ್ ಅಡ್ವೆಂಚರ್ ಜರ್ನಿ, ಇದು ಮಾತ್ರ ಸೂಪರ್ ಆಗಿದೆ. ಸೊ ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ, ಸಾಂಗ್ ಅಂತೂ ಸೀಕ್ವೆನ್ಸ್ ಆಗಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ ಮತ್ತು ಸಾಂಗ್ ಕೂಡ ಒಂದು ಎಮೋಷ್ನಲ್ ಆಗಿ ತಗೊಂಡು ಹೋಗುತ್ತೆ. ಸೊ ಈ ಸಿನಿಮಾನ ಮಸ್ಟ್ ವಾಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಾಣಿಗಳನ್ನು ಇಷ್ಟಪಡೋರು, ಇಷ್ಟಪಡದೇ ಇರೋರು ಈ ಸಿನಿಮಾ ನೋಡಿದ ಮೇಲೆ ಇಷ್ಟಪಡ್ತೀರಾ ಅಂತ ಹೇಳಿ ಈ ಒಂದು ಮೂವಿ ರಿವ್ಯೂನನ್ನು ಇಲ್ಲೇ ಮುಗಿಸ್ತಿದ್ದೀನಿ.